ಪೂಜ್ಯರೇ, ಬರ ಹೇಳಿದರಂತೆ? ಹೌದು ರಾಜ್ಕುಮಾರಿ. ಇಂದೇಕೋ ನಿಮ್ಮ ಮನಸ್ಸು ಚಂಚಲವಾಗಿರುವಂತಿದೆ. ಮುಖದಲ್ಲಿ ಕಳೆ ಇಲ್ಲ, ಸೇವೆಯಲ್ಲಿ ಮನಸ್ಸಿಲ್ಲ. ಬಿಸಿಲಿಗೆ ಬಾಡಿದ ಸುಳಿ ಬಾಳೆಯ ಎಲೆಯಂತಿದೆ ನಿಮ್ಮ ದೇಹ. ತಾವು ಧ್ಯಾನದಲ್ಲಿದ್ದಿರಲ್ಲವೇ? ಹೌದೌದು. ಆದರೂ ನಮ್ಮ ದಿವ್ಯ ದೃಷ್ಟಿ ಇದೆಯಲ್ಲ, ನಮಗೆ ಎಲ್ಲವೂ ಗೋಚರಿಸುತ್ತದೆ. ಎಲ್ಲವೂ ಗೋಚರಿಸುವ ಮಹಾಜ್ಞಾನಿಗಳಿಗೆ ನನ್ನ ಮನದಲ್ಲಿರುವ ಚಿಂತೆ ಗೋಚರಿಸುತ್ತಿಲ್ಲವೇ? ಗೋಚರಿಸುತ್ತಿದೆ ರಾಜಕುಮಾರಿ. ಕ್ಷೀರಸಾಗರದಲ್ಲಿ ಶೇಷಶಾಹಿಯಾಗಿರುವ ಶ್ರೀಹರಿಯಂತೆ ನಿಮ್ಮ ಹೃದಯ ಕಮಲದಲ್ಲಿ ವೀರನೊಬ್ಬ ಪವಡಿಸಿದ್ದಾನೆ. ಅವನನ್ನು ವರಿಸಬೇಕೆಂದು ನಿಮ್ಮ ಮನ ಹಂಬಲಿಸುತ್ತಿದೆ ಅಲ್ಲವೇ? ಹೌದು ಪೂಜ್ಯರೇ. ನನ್ನ ಹೃದಯವಾಸಿ ಪ್ರಿಯತಮನನ್ನು ನಾನು ಕಾಣುವ ಬಗೆಯಾದರೂ ಹೇಗೆ? ದಯಮಾಡಿ ತಿಳಿಸಿಕೊಡಿ. ನಿಮ್ಮ ಉಪಕಾರವನ್ನು ಜನ್ಮ ಇರುವವರೆಗೂ ಸ್ಮರಿಸುತ್ತೇನೆ. ಅದಕ್ಕೆ ಚಿಂತೆ ಏಕೆ ಕೋಮಲಾಂಗಿ? ಒಮ್ಮೆ ಕಣ್ಣು ಮುಚ್ಚಿಕೋ. ಏಕಚಿತ್ತದಿಂದ ನಿನ್ನ ಚಿತ್ತ ಭಿತ್ತಿಯಲ್ಲಿರುವ ನಾಥನನ್ನು ಸ್ಮರಿಸು. ಅವನು ಖಂಡಿತ ನಿನ್ನನ್ನು ಭೇಟಿಯಾಗುತ್ತಾನೆ. ಹೌದೇ ಪೂಜ್ಯರೇ? ಖಂಡಿತ ಹೌದು. ಹೇಳುವುದೇನೋ ಹೇಳಿಬಿಟ್ಟೆ. ಈಗ ಇವಳನ್ನು ಹೇಗೆ ಭೇಟಿಯಾಗುವುದು? ಕೃಷ್ಣ ಪರಮಾತ್ಮ, ಆಪದ್ಬಾಂಧವ, ಅಣುರೇಣು ತೃಣಕಾಷ್ಟದಲ್ಲೂ ನೀನೇ ಇರುವೆ. ನೀನು ಸರ್ವಾಂತರ್ಯಾಮಿ. ಈಗ ನನ್ನ ಮರ್ಯಾದೆ ಉಳಿಸು. ಈ ಸುಭದ್ರೆಯನ್ನು ನಾನು ಭೇಟಿಯಾಗುವಂತೆ ಮಾಡು.